ನನ್ನ ಕನ್ನಡ ಕುಲ ಬಂದವರಿಗೆ ನಿಮ್ಮ ಸಂಚಾರಿ ಸುನೀಲ ಮಾಡುವ ನಮಸ್ಕಾರಗಳು. ನಾನಿವತ್ತು ನಿಮಗೆ ಒಂದು ಆರ್ ಆರ್ ನಗರದಲ್ಲಿರೋ ಒಂದು ಆಯಿಲ್ ಮಿಲ್ ಕರ್ಕೊಂಡ್ಬಂದಿದ್ದೀನಿ. ಈ ಆಯಿಲ್ ಮಿಲ್ ಇರೋದು ಆರ್ ಆರ್ ನಗರದಲ್ಲಿ. ಇದ್ರದ್ದು ಫುಲ್ಲು ಮ್ಯಾಪ್ದು ಲೊಕೇಶನ್ ನಾನು ಕೆಳಗಡೆ ಕೊಟ್ಟಿರ್ತೀನಿ ನಿಮಗೆ. ಇಲ್ಲಿ ನ್ಯಾಚುರಲ್ ಆಗಿ ನಿಮಗೆ ಎಣ್ಣೆ ತೆಗೆಯೋದನ್ನು ತೋರಿಸ್ಕೊಡೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ಹಾಗೆ ಮನೆಗೆ ಎಣ್ಣೆ ತೊಗೊಳ್ಳೋಣ ಅಂತ ಬಂದಿದ್ವಿ. ಹಾಗೆ ಇದು ನೋಡ್ತಾ ಇಲ್ಲಿ ಎಷ್ಟು ನ್ಯಾಚುರಲ್ ಆಗಿ ಅಂದರೆ ಯಾವುದೇ ಕೆಮಿಕಲ್ ಬಳಸ್ತಾನೆ ಒಂದು ಎಣ್ಣೆನೇ ಹೇಗೆ ತಯಾರು ಮಾಡ್ತಾರೆ, ಕಡಲೆಕಾಯಿ ಎಣ್ಣೆ ಆಗ್ಬೋದು, ಒಂದು 15 ಥರ ಎಣ್ಣೆ ಮಾಡ್ತಾರಂತ ಇಲ್ಲಿ. ಅದೆಲ್ಲ ಪ್ರತಿಯೊಂದು ತೋರೋಣ ಅಂದ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಬನ್ನಿ ಒಂದ್ಸಲಿ ಒಳಗಡೆ ಹೋಗಿ ನೋಡ್ಕೊಂಬರೋಣ ಯಾವ ಥರ ಇದೆ. ನೋಡಿ, ಇದೆ ಶ್ರೀರಾಮ್ ಆಯಿಲ್ ಮಿಲ್. ರಿಯಲ್ ಆಗಿ ಯಾವುದು ಕೆಮಿಕಲ್ ಇರಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು, ಕಣ್ಣು ಮುಚ್ಚಿಕೊಂಡು ಯೂಸ್ ಮಾಡ್ಬೋದು. ಯಾವುದು ಕೆಮಿಕಲ್ ಯೂಸ್ ಯಾವ ಕೆಮಿಕಲ್ ಹಾಡಾಗಿರಲ್ಲ. ಇಲ್ಲಿ ಒಳಗಡೆ ಬಂದ ಮೇಲೆ ಈ ಬೇರೆ ಅಂಗಡಿಯಲ್ಲಿ ಒಳಗಡೆ ನೋ ಎಂಟ್ರಿ ಬರೋಗಿಲ್ಲ, ನೀವು ಒಳಗಡೆ ಅಲ್ಲೇ ಇರ್ರಿ ಅಂತಾರೆ. ಈಗ ಅಲ್ಲಿ ಹೇಳೋದಕ್ಕೂ ಇಲ್ಲಿ ಅವ್ರು ನೋಡ್ಬೇಕು, ನೋಡಿ ತಗೊಂಡೋಗಿ ಅವ್ರಿಗೆ ಖುಷಿ ಒಳಗಡೆ ಏನ್ ಇರ್ತೈತಿ, ಏನ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ ಸರ್. ಸುಮ್ಮನೆ ಒಳಗಡೆ ನಾವು ಅಲ್ಲಿ ಹೇಳ್ತೀವಿ ಅಂತ ಅಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ, ಒಳಗಡೆ ಅವರು ಬರ್ಬೇಕು, ನೋಡ್ಕೋಬೇಕು. ಎಲ್ಲ ಅವ್ರದೇ ಅದು ಅಂಗಡಿ, ಅವ್ರದೇ ತರ ನೋಡ್ಕೊಂಡು ನಮ್ದೇ ಅಂತ ಮಾಡ್ಕೋಬೇಕು. ಈ ಗಾಡಿಗಳೆಲ್ಲ ಕಲ್ತಲ್ಲ, ಇದು ಕಲ್ಲ? ಇದು ಮರ ಇದು. ಮರದ್ದು. ಈಟ್ ಹಾಕ್ಬಾರ್ದು ಅನ್ನೋ ಕಾರಣಕ್ಕೆ ಈಟ್ ಹಾಕ್ಬಾರ್ದು ಅಂತ ಕರೆಕ್ಟ್. ಯಾಕಂದ್ರೆ ಅದು ಒಂದೊಂದು ಇದಿದೆ. ಒಬ್ಬರು ಕಲ್ಲಲ್ಲಿ ಆಡಿಸ್ತಾರೆ, ಒಬ್ಬರು ಮರದಲ್ಲಿ ಆಡಿಸ್ತಾರೆ. ಹೀಟ್ ಆಗಲ್ಲ. ಹೀಟ್ ಆದ್ರೆ ಎಣ್ಣೆ ಇದು ಚೇಂಜ್ ಆಗುತ್ತೆ ಅಂತ ಒಬ್ಬೊಬ್ರು ಇದು ಮಾಡ್ತಾರೆ. ಏನಿಲ್ಲ ಅಂದ್ರೆ ಹೀಟ್ ಪ್ರೊಸೆಸ್ ಬೇಡ, ಕೋಲ್ಡ್ ಪ್ರೊಸೆಸ್ ಬೇಕು. ಕೋಲ್ಡ್ ಪ್ರೊಸೆಸ್ ಅಂತಂದ್ರೆ ಅದು ನಾವು ಈಗ ಈ ಮಾಮೂಲಿ ಇದು ಕೋಲ್ಡ್ ಪ್ರೊಸೆಸ್ ಅಷ್ಟೇ, ಏನಾಗಲ್ಲ, ಯಾವುದು ಹಾಕಲ್ಲ. ಇದು ಹೀಟ್ ಅಂದ್ರೆ ನಾವು ಸೌದೆ ಹಾಕಿ ನಾವು ಬಾಂಡ್ಲಲ್ಲಿ ಎಣ್ಣೆ ಕಾಸ್ತೀವಲ್ಲ ನಾವು, ಅದು ಅಷ್ಟು ಹೀಟ್ ಆಗಲ್ಲ, ಅದು ಬೇರೆ. ಇದು ನಾವು ಮಾಮೂಲಿಯಾಗಿ ಲೈಟ್ ಆಗಿ ಬಿಸಿ ಆಗುತ್ತೆ. ಮಾಮೂಲಿ ಬಿಸಿ ಆದ್ರೆ ಎಣ್ಣೆ ಬರೋ ಚಾನ್ಸ್ ಆಗಲ್ಲ, ತಿಪ್ಪಕ್ಕೆ ಸಿಗಲ್ಲ ಅದಕ್ಕೆ. ಹೌದು, ಇದು ತಿಪ್ಪಕ್ಕಲ್ಲ, ಅದು ಬಿಸಿ ಆದ್ರೆ ಎಣ್ಣೆ ಬಿಡೋದು, ಇಲ್ಲಾಂದ್ರೆ ಬಿಡಲ್ಲ. ಅದು ಕರೆಕ್ಟ್. ಕೆಲವರು ಬಿಸಿ ಹಾಕ್ಬಿಟ್ರೆ ಎಣ್ಣೆ ಹಾಳಾಗುತ್ತೆ. ಮಾಮೂಲಿ 300 kg ಹಾಕಿದ್ರೆ ಇದು ಹೀಟ್ ಆಗುತ್ತೆ. ಆ ಥರ ಮರದವ್ರು ಒಬ್ಬೊಬ್ರು ಹೇಳ್ತಾರೆ ಮರದಲ್ಲೇ ಕ್ಲೀನ್ ಆಗಿರುತ್ತೆ, ಮರದ ಹೀಟ್ ಆಗಲ್ಲ, ಮರದಲ್ಲೇ ಹಾಕ್ಬಿಡು ಅಂತ ಹೇಳ್ತಾರೆ. ಆ ಮರದಲ್ಲಿ ಯಾವತ್ತು ಹೀಟ್ ಆಗೇ ಆಗುತ್ತೆ. ಹೀಟ್ ಆಗಲ್ಲ, ಫ್ರೆಶ್ ಇಂದ ಯಾವುದು ಬರಲ್ಲ. ಹೀಟ್ ಆಗಲೇಬೇಕು, ಹೀಟ್ ಆಗಿದ್ರೆ ಎಣ್ಣೆ ಬರಲ್ಲ ಸರ್. ಒಂದು ಸತಿಗೆ ಎಷ್ಟು ಕೊಬ್ಬರಿ ತುಂಬೋದು ನೀವು ಇದಕ್ಕೆ? 10 kg ಸರ್. 10 kg ಕೆಪಾಸಿಟಿ. 10 kg ಹಾಕಿ ಎಷ್ಟು ಒಂದು 4 ಲೀಟರ್ ಎಣ್ಣೆ ತೆಗಿತೀರಾ? 5 ಲೀಟರ್ ಬರುತ್ತೆ. 10 kg 5 ಲೀಟರ್ ಬರುತ್ತೆ ಸರ್. 5 ಲೀಟರ್ ಬರುತ್ತೆ. 1:2 ಜಾಸ್ತಿ ಬರ್ಬೋದು, ಕಮ್ಮಿ ಬರಲ್ಲ. ಜಾಸ್ತಿ ಎಷ್ಟು ಒಣಸ್ತಾರೋ ಅಷ್ಟು ಕ್ಲೀನ್ ಬರುತ್ತೆ. ಆ ಥರ ಅನಿಸ್ಬೇಕು. ಹಸಿಂಶ ಇದ್ರಪ್ಪ ಅಂದ್ರೆ ಎಣ್ಣೆ ಬರೋಕ್ಕೆ ಚಾನ್ಸ್ ಬರಲ್ಲ ಸರ್. ಹಸಿಂಶ ಇರುತ್ತೆ, ನೀರಂಶ ಇರುತ್ತಲ್ಲ, ನೀರಂಶ ಇದ್ರೆ ಎಣ್ಣೆ ಬರಲ್ಲ. ಒಣಗಿಸ್ಬೇಕು, ಕೊಬ್ಬರಿ ಒಣಗಿರ್ಬೇಕು. ಎಷ್ಟು ಒಣಸಿದ್ರು ಪರವಾಗಿಲ್ಲ, ಜಾಸ್ತಿ ಒಣಗಿಬಿಡ್ಲಿ. ಈ ತರ ಪೌಡರ್ ಆದ್ರೆ ಚಿಂತಿಲ್ಲ, ನಾವು ಎಣ್ಣೆ ತೆಗಿತೀವಿ. ಆದ್ರೆ ಹಸಿ ಇರಬಾರ್ದು, ಗೀಸುತ್ತೆ, ಎಣ್ಣೆ ಬರಲ್ಲ. ಇಲ್ಲಿ ಅರ್ಧ ಉಳ್ಕೊಳುತ್ತೆ, ಒಂದು ಅರ್ಧ ಎಣ್ಣೆ ಬರುತ್ತೆ, ಹಾಲು ತರ ಬರುತ್ತೆ. ಮತ್ತೆ ಒಂದು ವಾರದಲ್ಲಿ ಯೆಲ್ಲೋ ಕಲರ್ ಬರುತ್ತೆ. ಬೇಗ ಕೆಟ್ಟೋಗುತ್ತೆ, ಸ್ಮೆಲ್ ಬರುತ್ತೆ. ಮತ್ತೆ ಒಂದು ವಾರದಲ್ಲಿ ಯೆಲ್ಲೋ ಕಲರ್ ಆಗುತ್ತೆ. ನಮ್ಮ ಎಣ್ಣೆ ಮಿನಿಮಮ್ ಏನಿಲ್ಲ ಅಂದ್ರೂ 8 ತಿಂಗಳು ಯೂಸ್ ಮಾಡ್ಬೋದು ಸರ್. 1 ಲೀಟರ್ ತಗೊಂಡ್ರೆ ಯಾವುದೇ ಎಣ್ಣೆ ಆದ್ರೂ ಯೂಸ್ ಮಾಡ್ಬೋದು. ಕೊಬ್ಬರಿ ಎಣ್ಣೆ 1 ವರ್ಷ ಯೂಸ್ ಮಾಡ್ಬೋದು. ಯಾಕಂದ್ರೆ ಯಾವ ಪ್ರಿಸರ್ವೇಟಿವ್ ಆಗಿರಲ್ಲ. ಕೆಮಿಕಲ್ ಇದ್ರೆ 3 ತಿಂಗಳು ಅಷ್ಟೇ. 3 ತಿಂಗಳು ಆದ್ಮೇಲೆ ಮೇಲ್ಗಡೆ ಜಿಡ್ಡು ಬಂದ್ಬಿಡುತ್ತೆ. ಆ ಜಿಡ್ಡೆ ಒಳಗಡೆ ಲಿವರ್ ಅಲ್ಲಿ ಹೋಗಿ ಹೋಲ್ಸಾಗಿ ಹಾರ್ಟ್ ಅಟ್ಯಾಕ್, ಶುಗರ್, BP, ಕ್ಯಾನ್ಸರ್ ಆಗಿ ಎಲ್ಲ ರೆಡಿ ಆಗುತ್ತೆ ಅಷ್ಟೇ. 10 kg 4.5 ಸರ್. 4.5 ಲೀಟರ್ ಎಣ್ಣೆ ಬರುತ್ತೆ. 4 ಲೀಟರ್ ಬರುತ್ತೆ. ಇದು ಎಣ್ಣೆ ತೆಗಿಯಕ್ಕೆ ಎಷ್ಟೊತ್ತು ಬೇಕಾಗುತ್ತೆ? ಈಗ ತೆಗಿಯಕ್ಕೆ ಒಂದು ಅರ್ಧ ಗಂಟೆಗೆ ಸರ್. ಅರ್ಧ ಗಂಟೆಗೆ 15 kg ಕಡಲೆ ಬೀಜ ತೆಗಿತೀರಾ? ಆಮೇಲೆ ಮತ್ತೆ ಹಾಕ್ತೀರಾ? ಡೈಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಓಡ್ತಾನೆ ಇರುತ್ತೆ. ಮಿಷಿನ್ ಆಫ್ ಮಾಡೋದೇ ಇಲ್ಲ. ಕಡಲೆ ಬೀಜ ಹುರಿದು ಹಾಕ್ಬೇಕಾ? ಹಂಗೆ ಡೈರೆಕ್ಟ್ ಆಗಿ ಹಂಗೆ ಹಸಿ ಕಡಲೆ ಬೀಜ ಹಂಗೆ ಹಾಕದಾ? ಒಣಸಂಗಿಲ್ಲ, ಹಾಕಂಗಿಲ್ಲ, ಬಿಸಿಲಿಗೆ ಹಾಕಂಗಿಲ್ಲ, ಒಣಗಂಗಿಲ್ಲ. ಮಾಮೂಲಿ ಅಂಗಡಿಯಲ್ಲಿ ಇರ್ತೈತೆ ಅದ್ರ ತರ ತಮ್ಮಂದು ಹಂಗೆ ಹಾಕೋದು. ಇದಕ್ಕೆ ಈಗ ಎಣ್ಣೆ ಬರಕ್ಕೆ ಬೇರೆ ಏನಾದ್ರು ಮಿಕ್ಸ್ ಮಾಡ್ಬೇಕಾ? ಕಡಲೆ ಬೀಜ ಏನಿರಲ್ಲ ಸರ್, ಡೈರೆಕ್ಟ್ ಆಗಿ ಆರ್ಗ್ಯಾನಿಕ್ ತರ ಕಡಲೆ ಸೀಡ್ಸ್ ಹಾಕ್ತಿವಿ ಮೇಲ್ಗಡೆ. ಅಂದ್ರೆ ಫುಲ್ ಡ್ರೈ ಆಗಿದ್ರೆ ಮಾತ್ರ ಸ್ವಲ್ಪ ಒಂದು 1/4 ಲೀಟರ್ಲಿಂದ ಅರ್ಧ ಲೀಟರ್ ನೀರ್ ಹಾಕ್ಬೇಕಾಗತ್ತೆ. ನೀರ್ ಹಾಕಿ ಎದಕ್ಕೆ ಹಾಕ್ತಿವಿ ಅಂತಂದಾಗ ಸ್ವಲ್ಪ ಅಲ್ಲಿ ಪೌಡರ್ ಆಗುತ್ತೆ, ಸ್ಟಾರ್ಟಿಂಗ್ ಪೌಡರ್ ಆಗುತ್ತೆ. ಇನ್ನು ನಾವು ನೀರ್ ಹಾಕ್ಲಿ ಅಂತಂದಾಗ ಇಲ್ಲಿ ಬರೀ ಪೌಡರ್ ಬೀಳುತ್ತೆ, ಎಣ್ಣೆ ಬರಲ್ಲ, ಬರೀ ಪೌಡರ್ ಮಾತ್ರ ಬೀಳುತ್ತೆ. ಅದಕ್ಕೆ ನಾವು ಸ್ವಲ್ಪ ಗ್ರಿಪ್ ಆಗಿ ಹಿಂಡಿ ಎಣ್ಣೆ ಬರ್ಬೇಕಲ್ಲ, ಅವಾಗ ಇಲ್ಲಿ ಕುತ್ಕೋಬೇಕು, ಇಲ್ಲಿ ಗ್ರಿಪ್ ಸಿಪ್ಪಿ ಎಣ್ಣೆ ಬರ್ಬೇಕು. ಎಣ್ಣೆ ಹಾಕೋದ್ರಿಂದ ಏನಾದ್ರು ಇದಾಗುತ್ತಾ ಅಂತ? ಈಗ ಎಣ್ಣೆಗೂ ನೀರು ಮಿಕ್ಸ್ ಮಾಡೋದಿಲ್ಲ, ಏನಾಗಲ್ಲ, ಮೇಲೆ ಡ್ರೈ ಆಗುತ್ತೆ, ಬಿಸಿಗೆ ಡ್ರೈ ಆಗ್ಬಿಡುತ್ತೆ. ಅಂದ್ರೆ ಮತ್ತೆ ಪೌಡರ್ ಆಗುತ್ತಲ್ಲ, ಪೌಡರ್ ಮಿದುವಾಗುತ್ತೆ ಅಷ್ಟೇ. ಇದಕ್ಕೆ ಕನೆಕ್ಟ್ ಆಗುತ್ತೆ. ಈಗ ಎಣ್ಣೆ ಬಂದ್ಮೇಲೆ ಇದನ್ನ ಸೋಸಿ ಏನಾದ್ರು ಫಿಲ್ಟರ್ ಏನಾದ್ರು ಮಾಡ್ಬೇಕಾ? ಎಲ್ಲಿ ಯಾವ ಫಿಲ್ಟರ್ ಮಿಷಿನ್? ಇಲ್ಲಿ ತುಂಬ ತಕ್ಷಣ ಈ ಎಣ್ಣೆ ಇಲ್ಲಿ ಪೈಪ್ ಆಗಿದೀವಲ್ಲ, ಮೋಟರ್ ಆನ್ ಮಾಡ್ಕೊಂಡು ಆನ್ ಮಾಡಿದ್ರೆ ಟ್ಯಾಂಕ್ ಕನೆಕ್ಟ್ ಆಗಿ ಆ ಟ್ಯಾಂಕಿಗೆ ಹೋಗುತ್ತಾ? ಬನ್ನಿ ಒಂದು ನಿಮಿಷ ತೋರಿಸ್ತೀನಿ.
ಓ ಈ ಟ್ಯಾಂಕಿಗೆ ಬರುತ್ತೆ. ಓ ಅದೇ ಆಟೋಮೆಟಿಕ್ಕಾಗಿ ಬರುತ್ತಾ? ಹಾಂ ಅಲ್ಲಿ ಆನ್ ಮಾಡಿದಾಗ ಇಲ್ಲಿ ಎಣ್ಣೆ ಬರ್ತೈತೆ ಅದು. ಓಕೆ 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 ಹಾಂ ಬಂದಾಗ ನಾವು ಇಲ್ಲಿಂದ ಮೋಟರ್ ಆನ್ ಮಾಡಿದಾಗ ಹಾಂ ಇಲ್ಲಿಂದ ಇದು ಪ್ರೆಷರ್ಗೆ ಓ ಓಕೆ ಓಕೆ ಪ್ರೆಷರ್ಗೆ ಒತ್ತಿ ಕೊಡ್ತೇವೆ. ಓಕೆ ಇದು ಕಾಟನ್ ಬಟ್ಟೆ. ಓಕೆ ಇದು ಕಾಟನ್ ಬಟ್ಟೆ ಒಳಗೆ ಗಸಿ ಎಲ್ಲ ಇದ್ರೆ ವೇಸ್ಟ್ ಐತೆ ಗಸಿ. ಓ ಈ ಥರ ಗಸಿ ಉಳ್ಕೊಳ್ಳುತ್ತಾ? ಆ ಗಸಿ ಎಲ್ಲ ಇದ್ರೆ ಕುತ್ಕೊಳ್ಳುತ್ತೆ. ಓಕೆ 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 ಕುತ್ಕೊಂಡ್ಬಿಟ್ಟು clean ಆಗಿ ಎಣ್ಣೆ ಫುಲ್ಲು ಪ್ಯೂರ್ ಆಗಿ ಇಲ್ಲಿ ಬಂದು ಸೋರುತ್ತೆ. ಓ ಇಲ್ಲಿ ಸೋರಕ್ಕೆ ಸ್ಟಾರ್ಟ್ ಆಗಿದೆ ಅಲ್ಲ ಅಲ್ಲೇ ಇಲ್ಲಿ ನೋಡಿ, ಇಲ್ಲಿ ಸೋರಕ್ಕೆ ಸ್ಟಾರ್ಟ್ ಆಗಿದೆ ಇಲ್ಲಿ ನೋಡಿ. ಬಿಸಿ ಕಾಫಿ ಟೀ ಸೋಸಿ ಹೆಂಗ್ ಸೋಸ್ತೀವಿ ಹಂಗೆ ಫುಲ್ಲು ಪ್ಯೂರ್ ಮಾಡಿ, ಅಂದರೆ ನ್ಯಾಚುರಲ್ ಆಗಿ ಸೋಸ್ತೀರಾ, ಯಾವುದೇ ಕೆಮಿಕಲ್ ಹಾಕಲ್ಲ, ಏನು ಇದು ಮಿಕ್ಸ್ ಮಾಡಲ್ಲ. ಏನಿಲ್ಲ ಸರ್. ಓಕೆ ಕಾಟನ್ ಬಟ್ಟೆ ಕ್ಯೂಟನ್ ಬಟ್ಟೆ ಇದು ಅವಾಗ ವಾಶ್ ಮಾಡಿ ಹಾಕೊಳ್ಳೋದು. ಈ ತರ ವಾಶ್ ಓ ಅವ ಈ ತರ ಬಟ್ಟೆ ರೌಂಡ್ ಬಟ್ಟೆ ಕುತ್ಕೊಂಡಿರುತ್ತೆ. ಓಕೆ 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 ಬಟ್ಟೆಗೆ ಫುಲ್ ಕುತ್ಕೊಂಡಿರುತ್ತೆ. ಇದನ್ನ ನಾವು ತಿಕ್ಕಿ ಅದಕ್ಕೆ ಹಾಕಿ ಮತ್ತೆ ವಾಶ್ ಮಾಡಿ ಮತ್ತೆ ಹಾಕೋದು. ಓಕೆ ಓಕೆ ಮತ್ತೆ ಹಾಕ್ತೀವಿ. ಅವಾಗ ಮತ್ತೆ ಕ್ಲೀನ್ ಆಗಿ ತೆಗಿಬೇಕು. 2 ದಿವಸಕ್ಕೊಂದ್ಸಲ ಸ್ವಲ್ಪ ತೆಗಿಬೇಕು. ಯಾವುದು ಇದು ಬಟ್ಟೆನಾ? ಓಕೆ ಓಕೆ ಇಲ್ಲಿಗೆ ಬಂದು ಎಲ್ಲ ಶೇಖರಣೆ ಆಗುತ್ತೆ ಇಲ್ಲಿಂದ. ಇದು ಹಾಂ ಹಾಂ ಓ ಹೋಗ್ತಾ ಇದೆಯಲ್ಲ? ಕರೆಕ್ಟ್. ಇಲ್ಲಿ ಬನ್ನಿ ಇಲ್ಲಿ ಕಾಣಿಸ್ತಾ ಇದೆಯೋ? ಇಲ್ಲೇ ಹೋಗುತ್ತಲ್ಲ? ಅಲ್ಲಿ ಹೋಗಿ ಇಲ್ಲಿ ಟ್ಯಾಂಕ್ ಇದಾಗುತ್ತೆ. ಇಲ್ಲಿ ಹೋಗಿ ಇಲ್ಲಿ ಟ್ಯಾಂಕ್ ಅಲ್ಲಿಂದ ಜನ ಕೊಡ್ತೀವಿ. ಹಾಂ ಮತ್ತೆ ಇಲ್ಲಿ ಹಿಂಗೆ ಫಿಲ್ ಮಾಡೋದು. ಬನ್ನಿ ಆ ಕಡೆ ತೋರಿಸ್ತೀನಿ. ಓ ಈ ಕಡೆ ಇಟ್ಕೊಂಡು ಬನ್ನಿ. ಈ ಥರ ಬಾಟ್ಲಿಗೆ ಹಾಕೋದಾ? ನೋಡಿ ಎಷ್ಟು ಪ್ಯೂರ್ ಆಗಿ ಕಾಣಿಸ್ತದೆ. ಕಡಲೆಕಾಯಿ ಎಣ್ಣೆ ಅಲ್ಲ ಇದು? ನೋಡಿ ಎಷ್ಟು ಪ್ಯೂರ್ ಆಗಿ ಕಾಣಿಸ್ತಾ ಇದೆ. ಟ್ಯಾಂಕ್ ಕ್ಲೀನ್ ಮಾಡ್ತೀರಾ ಎವ್ರಿ ಡೇ? ದಿನ ಬಿಟ್ಟು ದಿನ ಒಂದು ದಿನ ಪ್ಯೂರ್ ಆಗಿದೆ. ಸಕ್ಕತ್ತಾಗಿದೆ. ಏನ್ ಕಲರ್ ಹಾಕಲ್ಲ, ಯಾವ ಪೈಸರ್ ಪಟ್ಟಿ ಹಾಕಲ್ಲ, ಕರೆಕ್ಟ್ ಆಗಿ ಏನಿಲ್ಲ, ನ್ಯಾಚುರಲ್. ಹೆಂಗ್ ಎಣ್ಣೆ ತೆಗಿತೀರಾ ಹಂಗೆ ಫಿಲ್ ಮಾಡೋದು. ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಲೋಹಿತ್ ಅಂತ. ಲೋಹಿತ್ ಅಂತನಾ ಸರ್? ಈ ಮಿಲ್ ಮಾಡಬೇಕಾದ್ರೆ ನಿಮಗೆ ಏನು ಸ್ಫೂರ್ತಿ? ಯಾಕೆ ಈ ಥರ ನಿಮ್ಗೊಂದು ಐಡಿಯಾ ಬಂತು? ಸ್ಫೂರ್ತಿ ಅಂತಂದರೆ ನಾನು ಆ್ಯಕ್ಚುಲಿ ಮೊದಲಿಂದನೂ ಈ ಹೆಲ್ತ್ ಬಗ್ಗೆ ಭಾಳ ಇಂಟ್ರೆಸ್ಟ್, ನನಗೆ ಆರೋಗ್ಯದ ಬಗ್ಗೆ ಭಾಳ ಇಂಟ್ರೆಸ್ಟು. ಓಕೆ. ಈಗ ನನ್ನದು ಏಜು ಒಂದು ಲೆವೆಲಿಗೆ ಬರೋಷ್ಟರಲ್ಲಿ ತುಂಬ ಜನ ಶುಗರು, BP, ತುಂಬ ಕಾಯಿಲೆಗಳಿಂದ ಬಳಲ್ತಾ ಇದ್ರು. ಓಕೆ ಓಕೆ. ನಾನು ಅಂದ್ಕೊಂಡೆ ಇದಕ್ಕೆಲ್ಲ ಯಾಕೆ ಈ ಭೂಮಿ ಮೇಲೆ ಇಷ್ಟೊಂದು ಜನ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ನಾನು ಸಣ್ಣನಿದ್ದಾಗ ಇಷ್ಟೊಂದು ಇರಲಿಲ್ಲ, ಈಗ ದೊಡ್ಡ ಆದಂಗೆ ಇಷ್ಟೊಂದು ಜನ ಯಾಕೆ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ, ಇದಕ್ಕೆ ಮೇನ್ ಕಾರಣ ಏನು, ಆಹಾರ ಕ್ರಮಗಳು ಹೆಂಗಿದೆ, ಅದ್ರ ಬಗ್ಗೆ ನಾನು ಯೋಚನೆ ಮಾಡಿದೆ ಕೂತ್ಕೊಂಡು. ಅವಾಗ ಗೊತ್ತಾಯಿತು ಎಲ್ಲರೂ ಸಹ ಈಗ ಹೆಲ್ತ್ ಬಗ್ಗೆ ಓಡ್ತಾ ಇಲ್ಲ, ಹಣದ ಬಗ್ಗೆ ಓಡ್ತಾ ಇದ್ದಾರೆ. ಅದಕ್ಕೆ ಹಣ ಸಂಪಾದನೆ ಮಾಡ್ತಾರೆ, ಆರೋಗ್ಯ ಸಂಪಾದನೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾವು ಮೂಲ ಏನಿದೆ, ಬೇಸಿಕ್ ಎಲ್ಲಿ ಇದು ಪ್ರಾಬ್ಲಮ್ ಆಗಿದೆ, ಆ ಬೇಸಿಕ್ ಚೇಂಜ್ ಮಾಡಲಿಕ್ಕೆ ಏನೇನು ನೆಗೆಟಿವ್ಸ್ ಥಾಟ್ಸ್ ಇದೆ ಭೂಮಿ ಮೇಲೆ, ಅದರಲ್ಲಿ ಮೇಜರ್ ಬಂದು ಆಯಿಲ್ ಇದ್ದಿದ್ದು. ಆಯಿಲ್ ಬಗ್ಗೆ ಫಸ್ಟ್ ಇನ್ಫಾರ್ಮೇಷನ್ಸ್ ತಿಳ್ಕೊಂಡೆ. ಆಯಿಲ್ ಯಾವ ಥರ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ, ಅದರಿಂದ ಆಯಿಲ್ ತಿನ್ನೋದ್ರಿಂದ ಏನಾಗ್ತಾ ಇದೆ, ಇದು ನಿಜವಾದ ಆಯಿಲ್ ಇದು ಏನೊಂದು ಸ್ಟಡಿ ಮಾಡಿದಾಗ ಗೊತ್ತಾಯಿತು. ಮಾರ್ಕೆಟಲ್ಲಿ ಇರೋವಂಥ ಆಯಿಲ್ಲು ಕಲಬೆರಕೆ ಆಯಿಲ್ಲು, ಅದು ಪರಿಶುದ್ಧವಾಗಿರೋದಿಲ್ಲ. ಈ ಪ್ರೈಸಲ್ಲಿ ಆ ಎಣ್ಣೆ ಕೊಡ್ಲಿಕ್ಕೆ ಬರಲ್ಲ. ನಾನು ಎಣ್ಣೆ ಕಾಳುಗಳನ್ನೆಲ್ಲ ವಿಚಾರಿಸಿದೆ. ಎಣ್ಣೆ ಕಾಳುಗಳಿಗೂ ಇದು ಮಾರ್ಕೆಟಲ್ಲಿ ಸಿಗೋ ಎಣ್ಣೆಗೂ ಲಾಟ್ ಆಫ್ ಡಿಫ್ರೆನ್ಸ್ ಇತ್ತು. ಅವಾಗ ಅರ್ಥ ಮಾಡ್ಕೊಂಡು ಇದು ವೇನೇ ಬೇರೆ ಇದೆ. ಹಂಗಾಗಿ ನಾವು ಈ ಆಯಿಲು ಬಾಡಿಯಲ್ಲಿ ಭಾಳ ಇಂಪಾರ್ಟೆಂಟು. ನಾವು ತಿಂತಕ್ಕಂಥ ಪ್ರತಿಯೊಂದು ಆಹಾರಗಳು ಮ್ಯಾಕ್ಸಿಮಮ್ 80% ಆಯಿಲಿಂದನೇ ತಯಾರಾಗೋದು. ಈ 80% ನಾವು ತಗೊಳ್ಳೋ ಆಹಾರನೇ ಸರಿ ಇಲ್ಲ ಅಂದಾಗ ಏನಾಗುತ್ತೆ, ನಮ್ಮ ಬಾಡಿ ಸಿಕ್ನೆಸ್ಸಿಗೆ ಒಳಗಾಗತ್ತೆ. ಒಂದೇ ದಿವಸಕ್ಕೆ ಯಾವುದು ಆಗಲ್ಲ. ಇದೆಲ್ಲ ಪ್ರತಿದಿನ ಒಂದು ಅದರಿಂದ ಆಗ್ತಕ್ಕಂಥ ಎಫೆಕ್ಟ್ ಇದು. ಡೈಲಿ ಒಂದೊಂದೇ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ನಮಗೆ. ಶುಗರು, BP, ಅದು ಬೇರೆ ಬೇರೆ ಥರದ ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು, PCOD ಪ್ರಾಬ್ಲಮ್ ಆಗಿರ್ಬೋದು, ಪ್ರತಿಯೊಂದು ಪ್ರಾಬ್ಲಮ್ ಸ್ಟಾರ್ಟ್. ಯಾಕಂದರೆ ಭಗವಂತನ ಸೃಷ್ಟಿ. ಎಣ್ಣೆ ಕಾಳುಗಳಲ್ಲಿರ್ತಕ್ಕಂಥ ಆಯಿಲನ್ನು ನಾವು ಯೂಸ್ ಮಾಡೋದ್ರಿಂದ ನಾವು ಯಾವಾಗಲೂ ಸೌಂದರ್ಯವೇ ಕಾಣ್ತೀವಿ, ಫಿಟ್ನೆಸ್ ಆಗಿರ್ತೀವಿ. ನಮ್ಮ ಯಾವುದೇ ಥರದ್ದು ಮಂಡಿ ನೋವಾಗಲಿ, ಸೊಂಟ ನೋವಾಗಲಿ, ಆಲ್ಜಿಮಿರಿ ಡಿಸೀಸಸ್ ಆಗಲಿ, ಮತ್ತು ನಮಗೆ ನ್ಯೂರೋ ಪ್ರಾಬ್ಲಮ್ ಆಗಲಿ, ಇಂಥ ಯಾವುದೂ ಬರೋದಿಲ್ಲ. ಈ ಎಳ್ಳೆಣ್ಣೆ ಆಗಿರ್ಬೋದು, ಕಡಲೆಕಾಯಿ ಎಣ್ಣೆ, ಅದು ಪರಿಶುದ್ಧ ಇಂಪಾರ್ಟೆಂಟ್ ಎಣ್ಣೆ ಅಂದರೆ ಎಳ್ಳೆಣ್ಣೆ. ಎಳ್ಳೆಣ್ಣೆಯಲ್ಲಿ ತುಂಬ ಥರದ ನ್ಯೂಟ್ರಿಯೆಂಟ್ಸ್ ಇದೆ. ಎಳ್ಳೆಣ್ಣೆ ತುಂಬ ಜನ ಯೂಸ್ ಮಾಡ್ತಾರೆ. ಇಲ್ಲಿ ಕೆಲವು ರಾಜ್ಯದಲ್ಲಿ ಕೆಲವು ಎಣ್ಣೆಗಳು ಫೇಮಸ್ ಆಗಿದೆ. ಹಂಗಾಗಿ ನಾವೇನು ಮಾಡಿದೆ, ಈ ಎಣ್ಣೆ ಬಗ್ಗೆ ಸ್ಟಡಿ ಮಾಡಿದೆ. ಯಾಕೆ ನಾನು ಜನಗಳಿಗೆ ಈ ಎಣ್ಣೆನ ಕೊಡಬಾರ್ದು, ಮಾಡಬಾರ್ದು ಅಂತ ಮೊದಲನೇ 7 ವರ್ಷ ಆಯ್ತು ನಾವು ಸ್ಟಾರ್ಟ್ ಮಾಡಿ. ಮೊದಲು ಇದ್ರ ಬಗ್ಗೆ ಯೋಚನೆ ಮಾಡಿ ತಮಿಳ್ನಾಡಿಗೆ ಹೋದೆ. ಇದ್ರದ್ದು ಬೇಸಿಕ್ ಬಂದು ಈ ಮಿಷನರೀಸು ಇದೆಲ್ಲ ತಯಾರಾಗೋದು ಬಂದು ತಮಿಳ್ನಾಡಲ್ಲಿ ಹೋದೆ. ಅಲ್ಲಿ ಕೆಲವು ಇಂಡಸ್ಟ್ರಿಯಲ್ ನೋಡಿದೆ, ಎಲ್ಲ ಮಾತಾಡಿದೆ, ಅವ್ರ ಹತ್ರ ಅವರೆಲ್ಲ ಪಾಪ
ಸಪೋರ್ಟ್ ಮಾಡೋದು ತಮಿಳ್ನಾಡಿಂದ. ಎಲ್ಲ ಮಾಹಿತಿ ತೊಗೊಂಡು ಬಂದು ಬೆಂಗಳೂರಲ್ಲಿ ನಾನು ಸ್ಟಾರ್ಟ್ ಮಾಡಿದೆ 7 ವರ್ಷದ ಹಿಂದೆ. ಸ್ಟಾರ್ಟ್ ಮಾಡಿ ಅದು 1 ವರ್ಷ ತುಂಬ ಜನಕ್ಕೆ ಅರ್ಥ ಮಾಡಿಸ್ದೆ ಇದ್ರ ಬಗ್ಗೆ. ಯಾಕಂದ್ರೆ ಮಾರ್ಕೆಟಲ್ಲಿ ಆಯಿಲಿಗೂ ನಾವು ಹೇಳೋ ಪ್ರೈಸ್ಗೂ ಲಾಟ್ ಆಫ್ ಡಿಫ್ರೆನ್ಸೇಷನ್ ಇದೆ. ಆ ಡಿಫ್ರೆನ್ಸಿಯೇಷನ್ ಏನು ಅಂತ ಜನಕ್ಕೆ ಅರ್ಥ ಮಾಡಿಸ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅವರು ಸನ್ಫ್ಲವರ್ ಎಲ್ಲ ಕಡಿಮೆ ರೇಟಿಗೆ ಸಿಗ್ತದೆ, ನೀವೇ ರೇಟ್ ಮಾಡಿರ ಅಂದಾಗ ಅದ್ರ ಬಗ್ಗೆ ಅವ್ರಿಗೆ ಪ್ರಾಸೆಸಿಂಗ್ ಕಾಸ್ಟ್ ಎಷ್ಟು ಬರುತ್ತೆ ಎಲ್ಲ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಜನ ಅರ್ಥ ಆಯಿತು. ಅರ್ಥ ಆದಮೇಲೆ ಅಲ್ಲಿಂದ ಇದುವರೆಗೂ ನಮ್ಮ ಜೊತೆಗೆ ಅರ್ಥ ಮಾಡ್ಕೊಂಡು ಜನಗಳಿಗೆ ಹೆಲ್ತ್ ಅವೇರ್ನೆಸ್ ಜಾಸ್ತಿ ಇದೆ. ಇವಾಗ ಕೋವಿಡ್ ಆದ್ಮೇಲಂತೂ ತುಂಬ ಜನಕ್ಕೆ ಈಗ ಹೆಲ್ತ್ ಬಗ್ಗೆ ತುಂಬ ಆಸಕ್ತಿ ಇದೆ, ಕಾಳಜಿ ತಗೊಳ್ತಾ ಇದ್ದಾರೆ. ಹಂಗಾಗಿ ಅವತ್ತು ಸ್ಟಾರ್ಟ್ ಮಾಡಿದ್ದು ನಾನು ಕ್ವಾಲಿಟಿ ಮೇಂಟೈನ್ ಮಾಡಿಕೊಂಡು ಅವತ್ತಿಂದ ಹೆಲ್ತಿಗೆ ಏನು ಬೇಕು ಅಂತ ಸ್ಟಾರ್ಟ್ ಮಾಡಿದೆ. ಅದ್ರ ಜೊತೆ ಒಂದೊಂದೇ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನೀವು ಈ ಬೀಜಗಳೆಲ್ಲ ಎಲ್ಲಿಂದ ಖರೀದಿ ಮಾಡ್ತೀರಾ? ನಾವು ಈ ಒಂದೊಂದು ಬೀಜ ಒಂದೊಂದು ಕಡೆ ಫೇಮಸ್. ಈಗ ಬಳ್ಳಾರಿಯಲ್ಲಿ ಸೂರ್ಯಕಾಂತಿ ಬೆಳೀತಾರೆ, ಹೂವಿನಡಗಲಿ, ಬಳ್ಳಾರಿ ಆ ಕಡೆ ಎಲ್ಲ ಬರುತ್ತೆ. ಮತ್ತೆ ಈ ಕಡಲೆ ಬೀಜ ಬಂದು ಫೇಮಸ್ ಬಂದು ಈ ಸಿರಾ, ಚಿತ್ರದುರ್ಗ ಹತ್ರ ಸಿರಾ ಅಂತ ಬರುತ್ತೆ, ಆ ಕಡೆಯಿಂದ ಬರುತ್ತೆ. ಆಂಧ್ರದಿಂದ ಬರುತ್ತೆ. ಎಲ್ಲ ಕಡೆಯಿಂದ ನಾನಾ ಭಾಗದಿಂದ ತಗೊಂಡ್ಬರ್ತೀವಿ. ತಗೊಂಬಂದು ಅದರಲ್ಲಿ ಸೆಲೆಕ್ಟ್ ಮಾಡ್ತೀವಿ, ಕ್ವಾಲಿಟಿ ಇದಂತ ಬೀಜನ ಸೆಲೆಕ್ಟ್ ಮಾಡ್ತೀವಿ. A1 ಕ್ವಾಲಿಟಿ ತಗೊಂಡ್ಬರ್ತೀವಿ. ತಗೊಂಡ್ಬಿಟ್ಟು ಅದನ್ನ ಜನಗಳು ಲೈವ್ ಆಗಿ ಜನಗಳು ಕಣ್ಣಿದ್ರಿಗೆ ಮಾಡ್ತೀವಿ ನಾವು. ಅದಕ್ಕೆ ಡೈರೆಕ್ಟ್ ಇದು ಯೂನಿಟ್ ಇದು ಬಂದು ಅವರೇ ನೋಡ್ತಾರೆ, ಬೀಜ ಕ್ವಾಲಿಟಿ ನೋಡಿದಾಗ ಅದು ಅವ್ರ ಆಸ್ತಿ. ಅದು ಈ ಹೆಲ್ತ್ ಅನ್ನೋದು ಅವ್ರ ಆಸ್ತಿ. ನಾವು ಅದನ್ನ ಮುಚ್ಚಿಟ್ಬಿಟ್ಟು ಮಾಡಕ್ ಹೋಗ್ಬಾರ್ದು. ಎಲ್ಲೋ ತಯಾರು ಮಾಡೋದು, ಎಲ್ಲೋ ಎಣ್ಣೆ ಕೊಡೋದು, ಸುಮ್ಮನೆ ಏನೋ ಅಡ್ವರ್ಟೈಸ್ಮೆಂಟ್ ಮಾಡೋದು, ಅಡ್ವರ್ಟೈಸ್ಮೆಂಟ್ ಅಲ್ಲಿ ಸೆಲೆಬ್ರಿಟೀಸ್ ತೋರ್ಸೋದು. ಅವ್ರು ಸ್ಮಾರ್ಟ್ ಆಗಿ ನೋಡಕ್ ಚೆನ್ನಾಗಿರ್ತಾರೆ, ಬಟ್ ನಾವು ತಿಂದಾರು ಚೆನ್ನಾಗಿರಲ್ಲ. ನಿಮಗೆ ಗೊತ್ತಿರ್ಬೋದು, ಈಗ ಅಡ್ವರ್ಟೈಸ್ಮೆಂಟ್ ನಂಬ್ಕೊಂಡು ಎಲ್ಲರೂ ಜೀವನ ಮಾಡಕ್ ಆಗಲ್ಲ. ಹಂಗಾಗಿ ನಾವು ಲೈವ್ ಆಗಿ ಮಾಡ್ತೀವಿ. ಲೈವ್ ಆಗಿ ಮಾಡಿ ಜನಗಳು ಬಂದು ಎಲ್ಲ ಚೆಕ್ ಮಾಡ್ತಾರೆ, ಯಾವ ಥರ ಕಾಳು ಬೀಜಗಳು ಆಗ್ತಾ ಇದ್ದಾರೆ ಅಂತ ನೋಡ್ತಾರೆ. ನೋಡ್ಬಿಟ್ಟು ಶ್ರೀರಾಮ್ ಆಯಿಲ್ ಮೇಲೆ ಒಂಥರ ಫ್ಯಾಮಿಲಿ ಫ್ರೆಂಡ್ಸ್ ಥರ ಆಗ್ಬಿಟ್ಟಾರೆ ಕಸ್ಟಮರ್ ಇವಾಗ. ಆ ಥರ ನೋಡಿದೆ. ಈಗ ಯಾರು ಇಲ್ಲಿ ತಡೆಯೋರಿಲ್ಲ, ನಿಮ್ನ ಒಳಗಡೆ ಬಂದ್ರೆ ಯಾರು ಇಲ್ಲಿ ನಿಂತ್ಕೊಳ್ಳಿ ಅಲ್ಲಿ ನಿಂತ್ಕೊಳ್ಳಿ ಅನ್ನೋರೇ ಇಲ್ಲ. ವರ್ಕರ್ಸ್ ಸುಧಾ ಒಳಗಡೆ ಬಂದು ನೋಡಿ ನಾವು ಯಾವ ಥರ ಮಾಡ್ತೀವಿ ಪ್ರತಿಯೊಂದು ತೋರಿಸ್ಕೊಟ್ರು. ಯಾಕಂದ್ರೆ ಯಾರು ಆ ಥರ ತೋರಿಸಲ್ಲ. ಆಕ್ಚುಲಿ ಒಂದು ಇವತ್ತು ನಾವು ಕಾರ್ ಶೋರೂಮ್ಗೆ ಹೋದ್ರೆ ಕಾರ್ ಮ್ಯಾಗ ಇದ್ರೊಳಗಡೆನೆ ಬಿಡಲ್ಲ ಅಂತದ್ರಲ್ಲಿ ಇವತ್ತು ಹೆಲ್ತ್ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸ್ತಾ ಇದ್ದೀರಾ. ಒಳಗಡೆ ಬಿಟ್ಟು ಏನೇನ್ ಮಾಡ್ತಿದ್ದಾರೆ ನೋಡಿದೆ. ಮತ್ತೆ ಆ ಮಿಲ್ಗಳದ್ದು ಗಿರಣಿ ಮಿಲ್ ಎಲ್ಲ ಮಾಡಿದೀರಾ, ಏನ್ ಉದ್ದೇಶಕ್ಕೆ ಅದೆಲ್ಲ ಮಾಡಿರೋದು? ಮಾಡಿರೋ ಉದ್ದೇಶ ಏನಂದ್ರೆ ಕೋವಿಡ್ ಆಫ್ಟರ್ ಜನಗಳು ಹೊರಗೆ ಬರ್ಲಿಕ್ಕೆ ತುಂಬಾ ಹೆದರ್ತಾರೆ. ಈಗ ಒಂದೊಂದು ಜಾಗಕ್ಕೆ ಒಂದೊಂದಕ್ಕೆ ಹೋಗೋಕ್ಕಾಗಲ್ಲ. ಇವಾಗ ಇಲ್ಲಿ ನಮ್ಮ ಆಯಿಲ್ ಮಿಲ್ ಅಂತ ಬಂದ್ರೆ ಒಳಗಡೆ ಬಂದಾಗ ಏನಾಗುತ್ತೆ, ಒಂದ್ ಕಡೆ ಫ್ಲೋರ್ ಮಿಲ್ ಸಿಗುತ್ತೆ ಅವರಿಗೆ. ಅವರು ಇಲ್ಲೇ ಕಾಳು ಬೆಳೆಗಳನ್ನ ಪರ್ಚೇಸ್ ಮಾಡ್ತಾರೆ, ನಾವೆಲ್ಲ ಇಲ್ಲೇ ತಂದಿಟ್ಟಿರ್ತೀವಿ. ಇಲ್ಲಿ ಏನು ವಿಶೇಷ ಫ್ಲೋರ್ ಮಿಲ್ ಅಂದ್ರೆ ನಾವು ತರ್ತಕ್ಕಂಥ ಈ ಫ್ಲೋರ್ ಐಟಮ್ ಇದೆಯಲ್ಲ, ರಾಗಿ, ಜೋಳ, ಗೋಧಿ, ನವಣೆ ಇವೆಲ್ಲ ಒಂದು ಈ ಆರ್ಗ್ಯಾನಿಕ್ ಅಂತಾರೆ. ಆರ್ಗ್ಯಾನಿಕ್ ಅಂದ್ರೆ ಸಾವಯವ ಕೃಷಿಯಿಂದ ಬೆಳೆದಿರ್ತಕ್ಕಂಥ ವಸ್ತುಗಳು. ಈ ಹೈಬ್ರಿಡ್ ವಸ್ತು ನಾವು ತರಿಸಲ್ಲ. ನಮ್ಮಲ್ಲಿ ಜವೆ ಗೋಧಿ, ವಿಶೇಷವಾದ ಜವೆ ಗೋಧಿ ಸಿಗುತ್ತೆ. ಜವೆ ಗೋಧಿಯಲ್ಲಿ ತುಂಬಾ ವಿಶೇಷತೆ ಇದೆ. ಅದು ಶುಗರ್ ಪೇಷಂಟ್ಗಳಿಗೆಲ್ಲ ತುಂಬಾ ಚೆನ್ನಾಗಿರೋಂಥ ಗೋಧಿ. ಅದು ಇದರ ವಿಶೇಷವಾದ ವಸ್ತುನ ನಾವು ಮಾರ್ಕೆಟಲ್ಲಿ ತಗೊಂಬಂದು ಪರಿಚಯ ಮಾಡ್ತೀವಿ ಜನಕ್ಕೆ. ಅದಕ್ಕೆ ಶ್ರೀರಾಮ್ ಆಯಿಲ್ ಮಿಲ್ ಅಂದ್ರೆ ಏನೋ ಒಂದು ವಿಶೇಷ ಸಿಗುತ್ತೆ ಅಂತ ಇಲ್ಲಿ ಬರ್ತಾರೆ. ಬಂದವರಿಗೆ ಏನಾಗುತ್ತೆ, ಒಂದ್ ಕಡೆ ಆಯಿಲ್ ತಗೊಳ್ತಾರೆ, ಇನ್ನೊಂದು ಕಡೆ ಫ್ಲೋರ್ ಮಿಲ್ ರೆಡಿ ಆಗುತ್ತೆ. ಒಂದೇ ಜಾಗದಲ್ಲಿ ಎಲ್ಲ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಅದನ್ನ ಮಾಡಿದೀವಿ. ಮತ್ತೆ ನೀವು ಜನಕ್ಕೆ ಕೊಡಕ್ಕೆ ಈ ಸಿರಿಧಾನ್ಯದಲ್ಲಿ ಏನೇನು ಸೇಲ್ ಮಾಡ್ತೀರಾ ಸರ್? ಈಗ ಈ ಸಿರಿಧಾನ್ಯದಲ್ಲಿ ನಾವೊಂದು ಮಲ್ಟಿಗ್ರೇನ್ ಹೆಲ್ತ್ ಮಿಕ್ಸ್ ಮಾಡಿದೀವಿ. ಇದು ಫೀಲ್ ಲೈಟ್ ಅಂತೇಳಿ ನಮ್ಮದೇ ಬ್ರಾಂಡ್ ಇದು. ಈ ಮಲ್ಟಿಗ್ರೈನ್ ಹೆಲ್ತ್ ಮಿಕ್ಸ್ ವಿಶೇಷತೆ ಏನಪ್ಪಾ ಅಂದ್ರೆ, ಸಿರಿಧಾನ್ಯಗಳನ್ನ ಯಾವಾಗಲೂ ನೆನೆಸಿ ಮೊಳಕೆ ಮಾಡಿ ತಗೋಬೇಕು. ಮೊಳಕೆ ಈಗ ಏಕದಳ ಧಾನ್ಯ ಅಂತ ಕರೀತಾರೆ, ಅದೆಲ್ಲ ಮೊಳಕೆ ಮಾಡಬೇಕು. ನಾವೇನ್ ಮಾಡ್ತೀವಿ, ಆ ಸಿರಿಧಾನ್ಯಗಳನ್ನ ಮೊಳಕೆ ಮಾಡ್ತೀವಿ. ಮೊಳಕೆ ಮಾಡ್ಬಿಟ್ಟು ಅದಕ್ಕೆ ಫಸ್ಟ್ ಫೈಬರ್, ಆಮೇಲೆ ಪ್ರೋಟೀನ್ಸ್, ಆಮೇಲೆ ಕಾರ್ಬೋಹೈಡ್ರೇಟ್, ಇವು ಮೂರನ್ನು ಬ್ಯಾಲೆನ್ಸ್ ಮಾಡಿ ಅದನ್ನ ನಾವು ಪೌಡರ್ ತಯಾರು ಮಾಡಿದ್ವಿ. ಸುಮ್ಮನೆ ಒಂದು ಮಾಲ್ಟ್ ಅಂತ ಹೇಳಿ ಏನೋ ಒಂದಿಷ್ಟು ಹಾಕ್ಬಿಟ್ಟು ಕಾರ್ಬೋಹೈಡ್ರೇಟ್ ಹಾಕ್ಬಿಟ್ಟು ಮಾಡಿಲ್ಲ. ಒಂದು ದಿವಸಕ್ಕೆ ಒಂದು ತಿಂಡಿ ಫುಲ್ಫಿಲ್ ಆಗಬೇಕು, ಒನ್ ಡೇ ನ್ಯೂಟ್ರಿಯೆಂಟ್ಸ್ ಬ್ಯಾಲೆನ್ಸ್ ಆಗಬೇಕು. ಆ ರೀತಿ ಇದನ್ನು ತಯಾರು ಮಾಡಿದ್ವಿ. ಇದ್ರಲ್ಲಿ 43 ಪ್ರಾಡಕ್ಟ್ಸ್ ಇದೆ, 43 ಐಟಮ್ ಇದೆ. ಇದರಲ್ಲಿ ಸಿರಿಧಾನ್ಯಗಳಲ್ಲಿ ಗೊತ್ತು ನಿಮ್ಗೆ, ನವಣೆ, ಸಜ್ಜೆ, ಅಲ್ಕ, ಸಾಮೆ, ಗುರುಗು, ಬೂದ್ಲು ಅದೆಲ್ಲ ಇರುತ್ತೆ. ಮತ್ತೆ ರಾಗಿ, ಜೋಳ. ಸೆಕೆಂಡ್ ಒಂದು ಬಂದು ಪ್ರೋಟೀನ್ ಅಂದ್ರೆ ಮೈಸೂರು ತೊಗಲಿವೆ, ರಾಜ್ಮಾ ಕಾಳು, ಬಿಳಿ ಬಟಾಣಿ, ಹಸಿರು ಬಟಾಣಿ, ಇದನ್ನೆಲ್ಲ ಮೊಳಕೆ ಮಾಡ್ತೀವಿ ನಾವು, ಕಾಳು ಬೆಳೆಗಳು. ಇದರಲ್ಲಿ ಮತ್ತೆ ಫಾರ್ಮ್ ಫ್ಯಾಟ್ ಅಂತ ಕರೆದ್ರೆ ನಾವು ಮತ್ತೆ ಇದು ಪಿಸ್ತಾ, ಬಾದಾಮಿ, ವಾಲ್ನಟ್ಟು, ಚಿಯಾ ಸೀಡು, ಪಂಪಿನ್ ಸೀಡು, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಇದನ್ನ ವಿಶೇಷವಾಗಿ ತಯಾರು ಮಾಡಿದ್ವಿ. ಬೆಳಿಗ್ಗೆ 1 ಗ್ಲಾಸಿಗೆ 1 ಸ್ಪೂನ್ ಹಾಕಿ ನೀರು ಹಾಕಿ ಬೇಯಿಸ್ಬಿಟ್ಟು ವಿತ್ ಹಾಲು ಬೆಲ್ಲನ ಆಪ್ಷನ್ಸ್ ಒಂದೇ, ಅದು ಅವ್ರು ಬೇಕಾದ್ರೆ ಹಾಕೋಬಹುದು. ಇದನ್ನ ಕಾಯಿಲೆ ಇರೋರು ಅಂತಲ್ಲ, ಎಲ್ಲರೂ ಪ್ರಿಕಾಷನ್ಸ್. ಇದನ್ನ ತಗೊಂಡ್ರೆ ಒನ್ ಡೇ ನಮಗೆ ಈಗ ಪ್ರೋಟೀನ್ಸ್, ವೈಟಮಿನ್ಸ್, ಮಿನರಲ್ ಏನ್ ನಮಗೆ ಆಹಾರದಲ್ಲಿ ಸಿಕ್ಕಿರಲ್ವ ಇದೆಲ್ಲ ಅದ್ರಲ್ಲಿ ಸಿಗುತ್ತೆ, ಪ್ರತಿಯೊಬ್ಬರು ಸಿಗುತ್ತೆ. ಎಲ್ಲರೂ ತಗೋಬಹುದು. ನಾವು ಆಹಾರ ಕ್ರಮಗಳನ್ನ ಬದಲಾವಣೆ ಮಾಡ್ಕೊಂತ ಬಂದ್ರೆ ನಮಗೆ ಬಂದಿರತಕ್ಕಂಥ ಡಿಸೀಸಸ್ ಅದು ಕಾಯಿಲೆ ಆಗಲ್ಲ. ಅದು ನಾವು ಅದನ್ನ ಕಾಯಿಲೆ ಅಂತ ಕನ್ಸಿಡರ್ ಮಾಡಬಾರ್ದು. ನಾವು ಒಳ್ಳೆ ಆಹಾರಗಳು ತಗೊಂತ ಹೋದ್ರೆ ಅದು ನಾರ್ಮಲ್ ಅಲ್ಲೇ ಇರುತ್ತೆ ಯಾವಾಗಲೂ.
ಈ ತುಪ್ಪದ ಬಗ್ಗೆ, ತುಪ್ಪ ಯಾರು ಮಾಡೋದು? ಸರ್, ಇದನ್ನ ನಾವು ಒಬ್ರು ತುಪ್ಪ ಮಾಡಕ್ಕಂತಾನೆ ವಿಶೇಷವಾಗಿ ಇದ್ರ ಬಗ್ಗೆ ಅನುಭವ ಇರುವಂತ ನಾವು ಪರಿಣಿತಿ ಹೊಂದಿರೋನ ಇಟ್ಟಿದೀವಿ ಮನೆಯಲ್ಲಿ, ಇಲ್ಲಿ ಅಂಗಡಿಯಲ್ಲಿ ಕೆಲಸದಲ್ಲಿದ್ದಾರೆ. ಈ ತುಪ್ಪದ ವಿಶೇಷ ಏನಪ್ಪಾ ಅಂದ್ರೆ ನಾವು ಯಾವುದೇ ತರದ್ದು ಮಿಕ್ಸ್ ಮಾಡಲ್ಲ, ಯಾವುದೇ ತರ ಬೆಣ್ಣೆಗಳು ಮಿಕ್ಸಿಂಗ್ ಇರಲ್ಲ, ಏನಿಲ್ಲ. 7 ವರ್ಷದಿಂದ ನಾವು ಹಳ್ಳಿಯಿಂದ ಕಲೆಕ್ಟ್ ಮಾಡ್ತೀವಿ ಬೆಣ್ಣೆನ. ಹಳ್ಳಿಯಿಂದ ಅಂತಂದ್ರೆ ಫುಲ್ ನಾಟಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡಲ್ಲ. ಮತ್ತು ಹಳ್ಳಿ ಈ ಹಸುಗಳಲ್ಲಿ 2 ಥರ ಇದೆ. ಒಂದು ಮನೆಯಲ್ಲೇ ಕಟ್ಟಾಕಿ ಅದನ್ನ ಇಚ್ಛಾನುಸಾರವಾಗಿ ಮೇವು ಹಾಕಲ್ಲ, ಅದಕ್ಕೆ ಎಷ್ಟು ಬೇಕು ಅವ್ರು ಅಷ್ಟೇ ಹಾಕ್ತಾರೆ. ಬಟ್ ಇದಂಗಲ್ಲ, ಹೊರಗಡೆ ಮೇಯ್ಕೊಂಬರುತ್ತೆ ಹಸು, ಅದು ಹೆಚ್ಚಾಗಿ ಏನು ಬೇಕೋ ಅದನ್ನ ಅದು ಸೆಲೆಕ್ಟ್ ಮಾಡಿ ತಿನ್ಕೊಂಬರುತ್ತೆ. ಆ ಥರ ಹಳ್ಳಿ ಹಸುಗಳಿಂದ ನಾವು ಬೆಣ್ಣೆನ ಕಲೆಕ್ಟ್ ಮಾಡ್ತೀವಿ. ಇದು ಹಂಗಾಗಿ ಅದರಿಂದ ತೊಗೊಂಬರೋದ್ರಿಂದ ಆ ಗಮ್ ಚೆನ್ನಾಗಿರುತ್ತೆ, ಸ್ಪೆಷಲ್ ಆಗಿರುತ್ತೆ, ನಾವು ಇಷ್ಟಪಟ್ಟು ತಗೊಳ್ತಾರೆ ತುಪ್ಪನ. ಇದು ತುಪ್ಪ ಏನು ಕಾಸ್ಟ್ ನೀವು ಸೇಲ್ ಮಾಡೋದು? ನಾವಿಲ್ಲಿ 900 rupees ಲೀಟ್ರ್ ಮಾಡ್ತಾ ಇದೀವಿ. ಒಂದು ಕೆಜಿಗೆ, ಒಂದು ಲೀಟ್ರಿಗೆ. ಈ ಪೌಡ್ರು ಇದು ಬಂದು 600 rupees ಇರುತ್ತೆ 1 kg. ಇದಕ್ಕೆ ಯಾವುದೇ ಫ್ಲೇವರು, ಕೆಮಿಕಲ್ ಯಾವುದು ಇಲ್ಲ. ನೀವು ಎಷ್ಟು ತರ ಎಣ್ಣೆ ಮಾಡ್ತೀರಾ ಸರ್? ಇಲ್ಲಿ ಬಂದು ನಾವು 10 ತರ ಎಣ್ಣೆ ಮಾಡ್ತೀವಿ. 10. ಫಸ್ಟ್ ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಮತ್ತೆ ಗಿಡಮೂಲಿಕೆ ಎಣ್ಣೆ ಅಂತ ಮಾಡ್ತೀವಿ. ನಮ್ದು ವಿಶೇಷವಾದ ಎಣ್ಣೆ ಅದೇನಪ್ಪಾ ಅಂದ್ರೆ ಪರಿಶುದ್ಧವಾದ ಚೆನ್ನಾಗಿ ಒಣಗಿರೋ ಕೊಬ್ಬರಿಗೆ 15 ತರದ ಗಿಡಮೂಲಿಕೆ ಹಾಕ್ತಿವಿ. ಅದಕ್ಕೆ ಬ್ರಾಹ್ಮಿ, ಅಶ್ವಗಂಧ, ಅಲೋವೆರಾ, ಮತ್ತೆ ಭೃಂಗರಾಜ, ಮತ್ತೆ ಇದು ಗರಿಕೆ, ಲಾವಂಚ, ಲೆಮನ್ ಗ್ರಾಸು, ನುಗ್ಗೆ ಬೀಜ, ಈ ತರ ಒಂದು 13 ಥರದ ಗಿಡಮೂಲಿಕೆಗಳನ್ನು ಹಾಕ್ತಿವಿ. ಅದಕ್ಕೆ ಹಾಕ್ಬಿಟ್ಟು ಅದನ್ನ ನಾವು ಈ ಕೊಬ್ಬರಿ ಜೊತೆ ಕ್ರಶ್ ಮಾಡ್ತೀವಿ. ಕ್ರಶ್ ಮಾಡಿ ನ್ಯಾಚುರಲ್ ತಯಾರು ಮಾಡ್ತೀವಿ. ಅದೆಷ್ಟು ಇರುತ್ತೆ ಲೀಟ್ರು? ಅದು 600 rupees ಇರುತ್ತೆ. ಅದು ತಲೆಗೆ ಯೂಸ್ ಮಾಡ್ಬೋದು. ಅದನ್ನ ರಾತ್ರಿ ತಲೆಗೆ ಹಾಕಿದ್ರೆ ಬೆಳಿಗ್ಗೆ ಎದ್ದು ತಲೆ ಸ್ನಾನ ಮಾಡ್ಬೋದು. ರಾತ್ರಿ ತಲೆ ಹಾಕೋದ್ರಿಂದ ಅದಕ್ಕೆ ಹೈಸೈಟ್ ಡೆವಲಪ್ಮೆಂಟ್ ಆಗುತ್ತೆ, ಮತ್ತೆ ನಮ್ಮ ಸ್ಕಿನ್ ಎಲ್ಲ ಚೆನ್ನಾಗಾಗತ್ತೆ, ನ್ಯಾಚುರಲ್ ಆಗಿರುತ್ತೆ ಗಿಡಮೂಲಿಕೆ ಎಣ್ಣೆ. ಅದು ಒಂದು ವಿಶೇಷ. ಮತ್ತೆ ಏರ್ ಪ್ರಾಬ್ಲಮ್ ಇರಲ್ಲ. ಮತ್ತೆ ಈಗ ಗೊತ್ತಲ್ಲ, ಇವಾಗ ಬಿಸಿನೀರು ಸ್ನಾನ ಎಲ್ಲ ಹೀಟಲ್ಲಿ ಮಾಡ್ತೀವಿ, ಮತ್ತೆ ಡೈ ಹಚ್ತೀವಿ. ಇದೆಲ್ಲದಕ್ಕೂ ಅದೊಂದು ಸೇಫ್ ಅಷ್ಟೇನೆ. ಅದು ಏನು ಒರಿಜಿನಾಲಿಟಿ ಮಾಡಕ್ ಆಗೋದಿಲ್ಲ. ಕೂದಲನ್ನೆಲ್ಲ ಇರೋದ್ರಲ್ಲಿ ಉಳ್ಕೊಳ್ಳುತ್ತೆ, ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಮತ್ತೆ ಅಗಸೆ ಎಣ್ಣೆ ಅಂತ ಮಾಡ್ತೀವಿ. ಫ್ಲಾಕ್ಸ್ ಸೀಡ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಅಗಸೆ ಎಣ್ಣೆ ಅದು ಬಂದು ನಮಗೆ ನ್ಯೂರೋ ಸಿಸ್ಟಮ್ಗೆ ಅದಕ್ಕೆಲ್ಲ ಬಹಳ ಒಳ್ಳೇದು. ಅಗಸೆ ಎಣ್ಣೆ ಒಮೆಗಾ 3 ಇರ್ತದೆ ಅದರಲ್ಲಿ. ಅದನ್ನ ಬಳಸೋದ್ರಿಂದ ನಾವು ಇಲ್ಲಿ ಏನಾಗಿದೆ ಅಂದ್ರೆ ಒಂದೊಂದು ರಾಜ್ಯದಲ್ಲಿ ಒಂದು ಎಣ್ಣೆ ಫೇಮಸ್ ಆಗಿದೆ. ಈ ಎಣ್ಣೆ ಅವರಿಗೆ ಸ್ವಲ್ಪ ಕಹಿ ಅನ್ಸ್ಬೋದು, ಬಟ್ ಬೆಳಿಗ್ಗೆ ಒಂದು ಸ್ಕೂಪ್ ನಾವು ತಗೊಳ್ಳೋದ್ರಿಂದ, ಡೈರೆಕ್ಟ್ ಆಗಿ ತಗೊಳ್ಳೋದ್ರಿಂದ ಬಹಳ ಒಳ್ಳೇದು. ಇಲ್ಲ ನಾವು ಅಡುಗೆ ವೆಜಿಟೇಬಲ್ ಫ್ರೈ ಮಾಡ್ಲಿಕ್ಕೆ ಅದಕ್ಕೆಲ್ಲ ಒಟ್ಟು ಬಳಸಬೇಕು. ಎಣ್ಣೆ ಒಂದೇ ತಿನ್ನಬಾರ್ದು, ಎಲ್ಲಾ ತರ ಎಣ್ಣೆನು ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು. ತಿಂಗಳಿಗೆ ಒಂದೊಂದು ಎಣ್ಣೆ ಚೇಂಜ್ ಮಾಡ್ತಾ ಇರಬೇಕು. ಒಂದೊಂದು ಎಣ್ಣೆಲಿರೋ ಒಂದೊಂದು ವಿಶೇಷತೆ ನಮ್ಮ ಬಾಡಿಗೆ ಸಪೋರ್ಟ್ ಮಾಡುತ್ತೆ. ಫರ್ದರ್ ಅದಾದ್ಮೇಲೆ ಸಾಸಿವೆ ಎಣ್ಣೆ, ಮಸ್ಟರ್ಡ್ ಆಯಿಲ್, ಅದು ಬಂದು ನಿಮ್ಗೆ ನಾರ್ತ್ ಇಂಡಿಯನ್ಸ್ ಗೊತ್ತು, ಅದು ಅವರೆಲ್ಲ ತುಂಬಾ ಯೂಸ್ ಮಾಡ್ತಾರೆ. ಅಲ್ಲಿ ಕೋಲ್ಡ್ ವೆದರ್ ಇರುತ್ತೆ. ಕೋಲ್ಡ್ ವೆದರ್ಗೆ ಏನಾಗುತ್ತೆ, ಈ ಸಾಸಿವೆ ಎಣ್ಣೆ ಬಾಡಿನ ಟೆಂಪ್ರೇಚರ್ನ ಮೇಂಟೈನ್ ಮಾಡುತ್ತೆ. ಅದು ಭಾಳ ವಿಶೇಷ. ಮತ್ತು ನಮ್ಮ ಕಾರ್ಟಿಲೇಜಸ್ಸಿಗೆಲ್ಲ ಭಾಳ ಒಳ್ಳೆಯದು, ಮೂಳೆಗೆ ಭಾಳ ಒಳ್ಳೆಯದು. ಅದು ಅದಾದಮೇಲೆ ನೈಜರ್ ಸೀಡ್ಸ್ ಅಂತ ಕರೀತಾರೆ, ಹುಚ್ಚೆಳ್ಳೆಣ್ಣೆನ ವಿಶೇಷವಾಗಿ ಬಾಣಂತಿಯವರಿಗೆ ಯೂಸ್ ಮಾಡ್ತಾರೆ. ಈಗ ಋತುಮತಿ ಆದ ಹೆಣ್ಮಕ್ಳು ಬಾಣಂತಿ ಯಾಕೆ ಅಂತ ಅಂದರೆ ಆ ಟೈಮಲ್ಲಿ ಅವರಿಗೆ ಹ್ಯೂಮಿನಿಟಿ ತುಂಬ ಕಮ್ಮಿ ಇರುತ್ತೆ, ರೋಗ ನಿರೋಧಕ ಶಕ್ತಿ ಭಾಳ ಕಮ್ಮಿ ಇರುತ್ತೆ. ಈ ಎಣ್ಣೆ ತಿನ್ನೋದ್ರಿಂದ ಅದನ್ನು ಮೇಂಟೈನ್ ಮಾಡುತ್ತೆ, ಟೆಂಪ್ರೇಚರ್ನ ಮೇಂಟೈನ್ ಮಾಡುತ್ತೆ, ಆ ಹ್ಯೂಮಿನಿಟಿನ ಸ್ಟ್ರಾಂಗ್ ಮಾಡುತ್ತೆ, ನಮ್ಮ ಪ್ಲೇಟ್ಲೆಟ್ಸ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ ಆ ನೈಜರ್ ಸೀಡ್ಸ್. ಅದಕ್ಕೆ ಅದನ್ನು ಯೂಸ್ ಮಾಡಿ ನಾವು ಆ ಟೈಮಲ್ಲೇ ಯೂಸ್ ಮಾಡಪ್ಪ ಅದು ಪ್ರತಿದಿನ ಅದನ್ನು ಯೂಸ್ ಮಾಡ್ತಾ ಬಂದರೆ ನಮ್ಮ ಇಮ್ಯುನಿಟಿ ಯಾವಾಗಲೂ ಸ್ಟ್ರಾಂಗ್ ಆಗಿರುತ್ತೆ, ಬ್ಯಾಲೆನ್ಸಿಂಗ್ ಆಗಿರುತ್ತೆ. ಮತ್ತೆ ಅದಾದ್ಮೇಲೆ ಎಳ್ಳೆಣ್ಣೆ ನಿಮ್ಗೆ ಗೊತ್ತೇ ಇದೆ, ಭಾಳ ವಿಶೇಷ. ಎಣ್ಣೆಗಿಂತ ಎಣ್ಣೆ ರಾಣಿ ಅಂದರೆ ಎಳ್ಳೆಣ್ಣೆ. ಇಲ್ಲಿ ಏನಾಗಿದೆ ಅಂದರೆ ಎಳ್ಳೆಣ್ಣೆನ ತಿನ್ನೋ ಅಭ್ಯಾಸ ಇಲ್ಲ, ಅಭ್ಯಾಸ ಮಾಡ್ಕೋಬೇಕು. ಎಲ್ಲ ಎಣ್ಣೆ ನಾವು ಯಾವತ್ತು ನಾಲ್ಗೆ ರುಚಿ ನೋಡಕ್ ಹೋಗ್ಬಾರ್ದು. ಈಗ ಹಾಗಲಕಾಯಿ ಬಂದು ಕಹಿ ಇರುತ್ತೆ, ಬಟ್ ಬಾಡಿ ತುಂಬಾ ಒಳ್ಳೇದು, ಹೊಟ್ಟೆಗೆ ತುಂಬಾ ಒಳ್ಳೇದು. ಅದಕ್ಕೆ ಭಗವಂತ ಎಲ್ಲದನ್ನು ಪ್ರಕೃತಿಯಲ್ಲಿ ಇಟ್ಟಿದ್ದಾನೆ, ಅದನ್ನ ನಾವು ಶೋಧಿಸ್ಬಿಟ್ಟು ತಗೋಬೇಕು. ಯಾರಾದ್ರೂ ತಿಳ್ಕೊಂಡಿರೋದನ್ನ ಪರಿಚಯ ಮಾಡ್ಕೊಂಡು ತಗೋಬೇಕು. ಎಳ್ಳೆಣ್ಣೆ ಬಹಳ ಒಳ್ಳೇದು. ಮತ್ತೆ ಕುಸುಬಿ ಎಣ್ಣೆ, ಅದು ಒಂದು ವಿಶೇಷವಾದ ಬೀಜದ ಎಣ್ಣೆ, ಅದು ಕುಸುಬಿ ಎಣ್ಣೆ. ಇಷ್ಟು ತರ ಎಣ್ಣೆ ನಾವು ತಯಾರು ಮಾಡ್ತೀವಿ. ಪ್ರತಿದಿನ ಇಲ್ಲೇ ಮಾಡಿ ಇಲ್ಲೇ ಕೊಡ್ತೀರಾ? ಇಲ್ಲೇ ಮಾಡ್ತೀವಿ. ಅದೇ ನಿಮ್ಮ ಇವರೆಲ್ಲ ಹೇಳ್ತಾ ಇದ್ರು, ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟು ಮಾತ್ರ ಮಾಡಿ ಕೊಡ್ತೀವಿ, ಅಲ್ಲೇ ಫ್ರೆಶ್ ಆಗಿ ಮಾಡಿ ಫ್ರೆಶ್ ಆಗಿ ಗ್ರಾಹಕರಿಗೆ ಕೊಡ್ತೀವಿ ಅಂತ. ಒಂದು ದಿನಕ್ಕೆ ಕಡಲೆಕಾಯಿ ಎಣ್ಣೆ ಎಷ್ಟು ತಯಾರು ಮಾಡ್ತೀರಾ? ನಾವು ಒಂದು ದಿವಸಕ್ಕೆ 500 ಲೀಟರ್ ತಯಾರು ಮಾಡ್ತೀವಿ. 500 ಲೀಟರ್ ಅಂದ್ರೆ ಅಷ್ಟು ಸೇಲ್ ಆಗುತ್ತೆ. ಎಲ್ಲ ಇಲ್ಲೇ ಬಂದು ತಗೊಂಡೋಗ್ತಾರೆ. ಓಕೆ, ಇದು ಕೊಬ್ಬರಿ ಹೋಲ್ಸೇಲ್ ಎಲ್ಲ ಇದೆ. ಈಗ ಎಣ್ಣೆ ಗಾಣದವರೆಲ್ಲ ತಗೊಂಡು ಹೋಗ್ತಾರೆ, ಮಾರಾಟ ಮಾಡ್ತಾರೆ. ಕೆಲವರು ಬಿಸ್ನೆಸ್ ತರ ಆಗುತ್ತೆ. ಈಗ ಯುವಕರಿಗೆ ಈಗ ಬಿಸ್ನೆಸ್ ಕೊಟ್ಟಂಗ ಆಗುತ್ತೆ. ಎಲ್ಲರಿಗೂ ಗಾಣ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಇಲ್ಲಿಂದ ತಗೊಂಡೋಗಿ ಜನಗಳಿಗೆ ಪರಿಚಯ ಮಾಡೋದ್ರಿಂದ ಎಲ್ಲರಿಗೂ ಒಂದು ಕೆಲಸ ಆದಂಗ ಆಗುತ್ತೆ, ಜನಗಳಿಗೆ ತಲುಪಿಸಂಗ ಆಗುತ್ತೆ. ನಾವು ಮಾಡ್ತೀವಿ. ಯಾಕಂದ್ರೆ ಈಗ ನಿಮ್ಮ ಹತ್ರ ಯಾವುದೇ ಕೆಮಿಕಲ್ ಅದು ಇದು ಪಕ್ಕ ಯಾವುದು ಇಲ್ಲ ಸರ್, ಅದ್ರ ಅವಶ್ಯಕತೆ ಪ್ರಾಡಕ್ಟ್ ಯೂಸ್ ಮಾಡಲ್ಲ. ನಿಮ್ಗೆ ಅವಶ್ಯಕತೆ ಇವತ್ತಿನವರೆಗೂ ಬಿದ್ದಿಲ್ವಾ? ನನಗೆ ಕಸ್ಟಮರ್ ಅಂದ್ರೆ ಏನಾಗ್ಬಿಟ್ಟಿದೆ, ನಾವು ಯಾರು ದೇವ್ರನ್ನ ನೋಡಿಲ್ಲ, ಎಲ್ಲ ಫೋಟೋದಲ್ಲಿ ನೋಡಿವಿ. ಬಟ್ ನಮ್ಮನ್ನ ಇದುವರೆಗೆ ಕರ್ಕೊಂಡ್ ಬಂದಿರೋದೇ ಕಸ್ಟಮರ್ಗಳು. ಅವ್ರನ್ನ ನಾವ್ ಎಷ್ಟು ಪ್ರೀತಿ ಮಾಡ್ತೀವೋ ನಾವು ಅಷ್ಟು ಬೆಳಿತೀವಿ ಸರ್. ಅದು ತುಂಬಾ ಮುಖ್ಯ. ಯಾಕಂದ್ರೆ ಗ್ರಾಹಕರಿಗೆ ಏನು ಒಳ್ಳೇದ್ ಕೊಡ್ತೀವಿ ಅದೇ ಮುಖ್ಯ. ಇವತ್ತಿದ್ದೆಲ್ಲ ನಾಳೆ ಫ್ಯಾಮಿಲಿ ತರ ಇದೀವಿ ಸರ್ ನಾವು. ನಮ್ ಗ್ರಾಹಕರು ಯಾರೇ ಒಬ್ರು ಪರಿಚಯ ಮಾಡ್ಕೊಂಡು ಕೇಳಿದ್ರು ಅವ್ರು ನಮ್ಮ ಅಂಗಡಿಗೆ ಬಹಳ ಖುಷಿಯಾಗಿ ಬರ್ತಾರೆ. ಅದ್ರ ಜೊತೆ ನಾವು ಸ್ನಾಕ್ಸ್ ತಯಾರು
ಮಾಡ್ತೀವಿ. ಓಕೆ. ಇದೇ ನಮ್ದು ಎಣ್ಣೆ ಬಳಸ್ಬಿಟ್ಟು ನಮ್ದೇ ಪರಿಶುದ್ಧವಾದ ಕಡಲೆ ಹಿಟ್ಟು ಹಾಕಿ ನಾವು ಖಾರಗಳೆಲ್ಲ ಮಾಡ್ತೀವಿ, ಮಿಕ್ಸರ್ ಎಲ್ಲ ಮಾಡ್ತೀವಿ, ನಾವು ಕೋಡ್ಬಳೆ ಅವೆಲ್ಲ ಮಾಡ್ತೀವಿ. ಅದೆಲ್ಲ ನಾವು ತಯಾರು ಮಾಡ್ತೀವಿ ಇಲ್ಲೇನೆ. ಈಗ ಮಕ್ಕಳೆಲ್ಲ ಕರ್ಕೊಂಡ್ ಬರ್ತಾರೆ, ಈ ಎಣ್ಣೆ ತಿಂತಾರೆ, ಮತ್ತೆ ಹೊರಗಡೆ ಹೋಗ್ಬಿಟ್ಟು ಏನೋ ಸ್ನಾಕ್ಸ್ ತಿಂದ್ರೆ ಮತ್ತೆ ಅದು ಡೇಂಜರಸ್. ಅದಕ್ಕೆ ನಾವೇನ್ ಮಾಡ್ತೀವಿ, ನಮ್ಮ ಕೈಲಿ ಏನೇನು ಸಾಧ್ಯ ಆಗುತ್ತೋ ಅದನ್ನೆಲ್ಲ ಅವರಿಗೆ ಗ್ರಾಹಕರಿಗೆ ತಲುಪಿಸಿದಂತ ಕೆಲಸ ನಾವು ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸರ್, ಹೊಟ್ಟೆ ತುಂಬಷ್ಟು ಮಾಹಿತಿ ಕೊಟ್ಟಿದ್ದಾರೆ. ತುಂಬಾ ಸರ್, ಸರಿ ಸಿಗೋಣ ಮತ್ತೆ ನೋಡ್ತೀವಿ, ಇನ್ನೊಂದು ಒಂದು ರೌಂಡ್ ಹಾಕೊಂಡ್ ಬರಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.